ಅದು ಎಲ್ಲಿ ಅಂತ ಅಂದ್ರೆ ಶಿವಮೊಗ್ಗಕ್ಕೆ ಬಂದಿರೋದು. ಹಾಗೆ ಒಂದಿನಕ್ಕೆ ಕಾರ್ನ ಕೂಡ ಬುಕ್ ಮಾಡಿದ್ವಿ. ಇಲ್ಲಿ ನಾವು ಫಸ್ಟ್ ಯಾವ ಪ್ಲೇಸಿಗೆ ಹೋದ್ವಿ ಅಂತ ಅಂದ್ರೆ ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ಗೆ. ಇಲ್ಲಿ ಹತ್ರ 20-22 ಆನೆಗಳಿದೆ. ಈ ಮರಿಯಾನೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಓಯ್ ಅತ್ತೆ ಸೊಸೆ ಫೋಟೋ ಶೂಟ್ ನೋಡಿ. ನೆಕ್ಸ್ಟ್ ಇಲ್ಲಿಂದ ನಾವು ಹೊರಟಿದ್ದೆ ಟೈಗರ್ ಅಂಡ್ ಲಯನ್ ಸಫಾರಿಗೆ. ಆಲ್ರೆಡಿ ಲೇಟ್ ಆಗಿದ್ಕೆ ನಾವು ಝೂ ನೋಡಕ್ ಹೋಗ್ತಿಲ್ಲ, ಡೈರೆಕ್ಟ್ ಆಗಿ ಸಫಾರಿಗೆ ಹೊರಟ್ವಿ. ಸಫಾರಿಗೆ ಎಂಟ್ರಿ ಆದಾಗ ನಮಗೆ ಫಸ್ಟ್ ಸಿಗದೆ ವೆಜಿಟೇರಿಯನ್ ಪ್ರಾಣಿಗಳು. ಅದಾದ್ಮೇಲೆ ನಮಗೆ ಸಿಗದೆ ನಾನ್ ವೆಜಿಟೇರಿಯನ್ ಪ್ರಾಣಿಗಳು. ಫಸ್ಟ್ ನಮಗೆ ಸಿಕ್ಕಿದೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ನಿಜವಾಗ್ಲೂ ಲಯನ್ ನೋಡಿ ತುಂಬಾ ಖುಷಿ ಆಯ್ತು. ಲೇ ಹುಲಿ ಅಂದ್ರೆ ಟೈಗರ್ ಕಣೆ, ಲಯನ್ ಅಲ್ಲ. ನನಗೆ ನಾನು ಹೇಳಿದ್ದು ನೆಕ್ಸ್ಟ್ ನಮಗೆ ಸಿಗೋದು ಲಯನ್ ಅಂತ. ಸರಿ ಸರಿ. ಹಾಗೆ ಪ್ರಾಣಿಗಳನ್ನ ಹತ್ರದಿಂದ ನೋಡಿ ಫುಲ್ ಥ್ರಿಲ್ ಆದ್ವಿ. ಇದಾದ್ಮೇಲೆ ನಮಗೆ ಸಿಕ್ಕಿದೆ ಕಾಡು ಕೋಣಗಳು. ಇದಂತೂ ನೋಡಕ್ಕೆ ಸಖತ್ ಭಯಂಕರವಾಗಿದೆ. ನಮ್ಮನ್ನ ಸಫಾರಿ ಕರ್ಕೊಂಡ್ ಬಂದಿದ್ದೆ ಇವರು. ಇವ್ರ ಹೆಸರು ಸತೀಶ್ ಶೆಟ್ಟಿ ಅಂತ. ಇವರು ಪ್ರಾಣಿಗಳ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಹಾಗೆ ಸಕ್ಕದಾಗಿ ಕಾಮಿಡಿ ಅಂತೂ ಮಾಡ್ತಾ ಇದ್ರು. ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ನಾವು ಹೋಗಿದೆ ವಿಶ್ವ ವಿಖ್ಯಾತ ಜೋಗ ಜಲಪಾತಕ್ಕೆ. ಸೀರಿಯಸ್ಲಿ ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಷ್ಟೊಂದು ನೀರು ಬೀಳ್ತಾ ಇರೋದನ್ನ ನೋಡ್ತಾ ಇರೋದು. ನಿಜ, ಇದು ನೋಡಿದಾಗ ಅನ್ಸಿದ್ ಒಂದೇ ಒಂದು ಲೈಫ್ ಅಲ್ಲಿ ಒಂದ್ಸಲ ಆದ್ರೂ ಬಂದು ನೋಡ್ಬೇಕು. ಸೀರಿಯಸ್ಲಿ ಮನ್ಸಿಗಂತೂ ತುಂಬಾನೇ ಖುಷಿ ಆಯ್ತು. ನಾವೆಲ್ಲ ಸಖತ್ ಎಂಜಾಯ್ ಮಾಡಿದ್ವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಪೋರ್ಟ್ ಮಾಡಿ.